3 ಅಡಿ ಗ್ಯಾಪಲ್ಲಿ ಎಲ್ಲಿ ಬೇಕಿದ್ರು ನುಗ್ಗುತ್ತೆ. ನೀವು ಹಳ್ಳದೊಳಗೆ ಹೋಗ್ಬೋದು ಅಥವಾ ದಿಣ್ಣೆ ಒಳಗೆ ಹೋಗ್ಬೋದು, ಎಲ್ಲಿ ಹೋದ್ರೂ ಇದು ಆರಾಮ್ಸೆ ಬರುತ್ತೆ ಸರ್. ಇದು ಎಲ್ಲರಿಗೂ ಯೂಸ್ಫುಲ್ ಮಿಷನ್ ಸರ್, ತುಂಬಾ ಯೂಸ್ ಆಗಂತ ಮಿಷನ್. ಯಾರೇ ಮಿಷನ್ ತಗೊಂಡು ಒಂದು ಸೀಸನ್ ಅಲ್ಲಿ ಯೂಸ್ ಮಾಡಿ ನಿಲ್ಸಂತ ಮಿಷನ್ ಅಲ್ಲ, ಪ್ರತಿ ಸೀಸನ್ ಅಲ್ಲಿ ಎನಿ ಟೈಮ್ ನೀವು ಯೂಸ್ ಮಾಡೋಂಥ ಮಿಷನ್. ಎಲ್ಲಿ ಬೇಕಿದ್ರು ಹೋಗೋದು. ಸಿಂಪಲ್ ಅಂದ್ರೆ ತುಂಬಾ ಸಿಂಪಲ್ ಇದೆ. ನಿಮ್ಗೇನು ಇಲ್ಲಿ ತುಂಬಾ ರಿಸ್ಕ್ ತಗೊಳ್ಳೋಂಥದ್ದಿಲ್ಲ. ಒಂದು ಕ್ಲಚ್ ಕೊಟ್ಟಿದ್ದೀವಿ, ಇದು ಪ್ರೆಸ್ ಮಾಡಿದ್ರೆ ಮೂವ್ ಆಗುತ್ತೆ, ಬಿಟ್ರೆ ಬ್ರೇಕು. ಸೊ ಹೈಡ್ರಾಲಿಕ್ ಮೂವ್ಮೆಂಟ್ ಎಲ್ಲ ನಿಮ್ಗೆ ತುಂಬಾ ಈಸಿಯಾಗಿ ಅಪ್ ಡೌನ್ ಆಗುತ್ತೆ ಸರ್. ಬಿಟ್ರೆ ಬ್ರೇಕ್, ಆಟೋಮೆಟಿಕ್ ಬ್ರೇಕು ನಿಮಗೆ ತುಂಬಾ ಈಸಿಯಾಗಿ ಮೂವ್ ಆಗಂತ ಇದು METV 500 ಅಂತ. ಇದು ನಿಮ್ಗೆ ಏನಕ್ಕೆ ಯೂಸ್ ಅಂದ್ರೆ ಕಾಫಿ, ಪೆಪ್ಪರು, ಮೆಣಸು ಮತ್ತೆ ಗದ್ದೆಯಲ್ಲಿ ಭತ್ತಕ್ಕೆ ಇವೆಲ್ಲ ಲೋಡ್ ತರಲಿಕ್ಕೆ ನಿಮ್ಗೆ ಯೂಸ್ ಆಗುತ್ತೆ. ಪ್ಲಸ್ ಇದೇನಂದ್ರೆ ಸಣ್ಣ ಈ ಟೈರ್ ಬರಲ್ಲ, ನಿಮ್ಗೆ ಟ್ರ್ಯಾಕ್ ಬರುತ್ತೆ. ಟ್ರ್ಯಾಕಿಂದ ಏನು ವಿಶೇಷ ಅಂದ್ರೆ ನಿಮ್ಗೆ ಗುಂಡಿ ಇರಲಿ, ಕೆಸರು ಇರಲಿ, ಪ್ಲಸ್ ಏನೇ ಇರಲಿ ಅಂತಲ್ಲಿ ನಿಮ್ಗೆ ಆರಾಮ್ಸೆ ಹತ್ತು ಬರುತ್ತೆ. ಪ್ಲಸ್ ಇನ್ನೊಂದು ಏನಂದ್ರೆ ನಿಮ್ಗೆ ಇದು ಟ್ಯಾಂಕು ಮತ್ತೆ ಇದು ಪಂಪು ಅಟ್ಯಾಚ್ಮೆಂಟ್ ಬರುತ್ತೆ. ನಿಮ್ಗೆ ತೋಟಕ್ಕಾಗಲಿ ಅಡಿಕೆಗಾಗಲಿ ಪ್ರತಿಯೊಂದಕ್ಕೂ ನೀವು ಆರಾಮ್ಸೆ ಸ್ಪ್ರೇ ಮಾಡ್ಬೋದು. ಪ್ಲಸ್ ನಿಮಗೆ ಮೂವ್ಮೆಂಟ್ ಎಲ್ಲ ತುಂಬ ಈಸಿ ಇದೆ. ನಿಮಗೆ ಒಂದು ಈ 7.5 HP ಇಂಜಿನ್ ಬರುತ್ತೆ. ನಿಮಗೆ ಮಿನಿಮಮ್ ಪೆಟ್ರೋಲ್ ಕನ್ಸಂಪ್ಷನ್ ಬಂದು 700 ml ಗಂಟೆ ಪರ್ ಅವರಿಗೆ ಬರುತ್ತೆ. ಸೊ ಅದು ಬಿಟ್ಟರೆ ನಿಮಗೆ ಆರಾಮ್ಸೆ ಯೂಸ್ ಮಾಡೋಂಥದ್ದು ನೀವು ನಿಂತ್ಕೊಂಡೆ ಓಡೋಂಥ ಮಿಷನ್ ಆಗಿದೆ. ಇನ್ನೊಂದು ಏನಂದರೆ ನಿಮ್ಗೆ ಟರ್ನಿಂಗ್ ಎಲ್ಲ ಭಾಳ ಈಸಿ. ಕೈಯಲ್ಲಾದರೆ ನಿಮ್ಗೆ ನೋವು ಬರುತ್ತೆ, ಬಟ್ ಇದು ಹೆವಿ ಇರೋದ್ರಿಂದ ನಿಮಗೆ ಟರ್ನಿಂಗ್ ಎಲ್ಲ ಲೆಫ್ಟ್ ಟು ರೈಟಿಗೆ ಮೇಲೇನೆ ಬರುತ್ತೆ. ಒಂದು ಪ್ಲಸ್ ಇದು ನೀವು ಕ್ಲಚ್ ಪ್ರೆಸ್ ಮಾಡಿದ್ರೆ ಮೂವ್ ಆಗುತ್ತೆ, ಬಿಟ್ಟರೆ ನಿಮಗೆ ಬ್ರೇಕು. ಪ್ಲಸ್ ಎಲ್ಲೂ ನಿಮಗೆ ಪಲ್ಟಿ ಹೊಡೆಯೋದು ಅಥವಾ ಇನ್ನೊಂದು ಮುಂದೆ ಪಲ್ಟಿ ಹೊಡೆಯೋದು ಆ ಥರ ಏನೂ ಬರಲ್ಲ.